ಸರ್, ನಿಸಾರ್ ಅಹಮದ್ ಅವರು ರಾಜ್ಕುಮಾರ್ ಅವರಿಗೆ ಬಹಳ ನಿಕಟವಾಗಿದ್ದವರು, ಮತ್ತು ಅವ್ರ ಮನೆಗೆ ಹೋದವ್ರಿಗೆಲ್ಲ ಗೊತ್ತು. ಅವ್ರು ಇಲ್ಲಿ ರಾಜ್ಕುಮಾರ್ ಬಂದಿದ್ರು ಅಂತ ಒಂದು ಮೂಲೆಯನ್ನು ಅಲ್ಲಿ ಯಾರೂ ಹೋಗಬಾರ್ದು, ಇಲ್ಲಿ ಅಣ್ಣವ್ರು ಬಂದು ನಿಂತ್ಕೊಂಡಿದ್ರು ಅಂತ ಅದನ್ನು ಭಾಳ ಸುರಕ್ಷಿತವಾಗಿ ಇಟ್ಟಿದ್ರು. ಮತ್ತು ಅದು ಅಣ್ಣವ್ರ ನೆನಪುಗಳು ತುಂಬ ಹೇಳೋರು. ನಿಸಾರ್ ಅಹಮದ್ ಹೇಳೋರು. ನನಗೊಂದು ವೈಯಕ್ತಿಕವಾಗಿ ಏನು ಅಂದರೆ ಅವರು ಪದ್ಯ ಬರೆಯೋದು ಆಲ್ಮೋಸ್ಟ್ ನಿಲ್ಲಿಸ್ಬಿಟ್ಟಿದ್ರು ಕೊನೆಯಲ್ಲಿ. ನಾನು ವಿಜಯವಾಣಿಗೆ ಒಂದು ಪದ್ಯ ಅಂತಂದರೆ, ಗಿಲ್ಲಪ್ಪ ನಾನು ಬರೆಯೋದ ನಿಲ್ಲಿಸ್ಬಿಟ್ಟಿದ್ದೀನಿ ದೀಪಾವಳಿ ಶಶಾಂಕಕ್ಕೆ ಅಂತ ಕೇಳಿದೆ. ಆಮೇಲೆ ಒಂದು 4 ದಿನ ಬಿಟ್ಟು ಒಂದು ಏನೋ ಬರೆದಿದ್ದೀನಿ, ನಮ್ಮ ಹುಡುಗ ತಗೊಂಡು ಹೋಗೋ ಅಂತ ಹೇಳಿದ್ರು. ಅದು ಒಂದು ಬಹಳ ನಿಸಾರ್ ಅಹಮದ್ ಆ ಥರದ ಯಾವ ಘಟನೆಗಳಿದ್ರೆ ಹೇಳಿ. ಆಗದೇ ಇಲ್ಲ ಅಂತ ಹೇಳಿದ್ಮೇಲೂ ಅವ್ರ ಮನಸ್ಸು ಕೇಳ್ತಾ ಇರಲಿಲ್ಲ. ಒಂದು 4 ದಿನ ಬಿಟ್ಟು ಫೋನ್ ಮಾಡಿ, ನೋಡಿ ಏನೋ ಒಂದು ಬರೆದಿದ್ದೀನಿ, ಹಾಕ್ಕೊಳ್ಳೋದಾರ ಹಾಕ ಅಂತ ಫೋನ್ ಮಾಡಿದರು. ಸರ್, ಅವರು ಸಾಮಾನ್ಯವಾಗಿ ನನಗೆ ಫೋನ್ ಮಾಡೋರು. ಮಧ್ಯಾಹ್ನ ಒಂದು 3 ಗಂಟೆ ಆಫೀಸಲ್ಲಿ ಇರ್ತಾಯಿದ್ದೆ ನಾನು. ಸರಿ ಸರಿ. ನೋಡಪ್ಪ, ಇವತ್ತು ನಾನು ಗಾಂಧಿ ಬಜಾರು, ನಂದು ಮಾಮೂಲಿ ಗಾಂಧಿ ಬಜಾರಲ್ಲಿ ಓಡಾಡ್ತಾ ಇರ್ತೀನಿ, ನೀನು ನನಗೆ ಬಂದ್ಬಿಟ್ಟು ಅಲ್ಲಿ ಆ ಮೂಲೆಯಲ್ಲಿ ಆ ಪುಸ್ತಕದ ಅಂಗಡಿ ಇದೆಯಲ್ಲ, ಅಲ್ಲಿ ಬಂದ್ಬಿಡು, ಅಲ್ಲಿ ಬಂದು ಅಲ್ಲಿರು, ಅಲ್ಲಿಂದ ವಿದ್ಯಾರ್ಥಿ ಭವನ್ಗೆ ಹೋಗಿ ಒಂದು ದೋಸೆ ಹೋಗೋಣ ಮನೆಗೆ, ನನ್ನ ಮನೆ ಬಿಟ್ಬಿಡು ಆಮೇಲೆ ಗಾಡೀಲಿ ಅಂತ ಹೇಳ್ತಾಯಿದ್ರು. ಇದು ಇಂಥದ್ದು ದಿವಸಗಳು ಸುಮಾರು ಒಂದು 20-25 ಸರಿ ಆಗಿದೆ ಗಡಿಸಿದೆ. ಒಂದೊಂದು ಸಾರಿ ನಾನು ವಿದ್ಯಾರ್ಥಿ ಭವನ ಹತ್ರ ಬಂದ್ಬಿಡಿ ಸರ್, ನಾನು ಅಲ್ಲಿಗೆ ಬರೋಲ್ಲ, ನೀವು ಅಲ್ಲಿ ವಾಕ್ ಮಾಡ್ಕೊಂಡು ಬಂದ್ಬಿಡಿ, ಅಲ್ಲಿಂದ ತಿಂಡಿ ತಿಂದ್ಕೊಂಡು ಹೋಗೋಣ ಅಂತ ಹೇಳಿದ್ದೀನಿ. ವಿದ್ಯಾರ್ಥಿ ಭವನ್ಗೂ ಅವ್ರಿಗೂ ಭಾಳ ನಂಟು. ನಮ್ಮ ಅರುಣಡಿಗ ನಾನು ಒಂದು 5-6 ಸಲ ಅವ್ರ ಜೊತೆಗೆ ಹೋಗಿದ್ದೀನಿ. ಹಾಗಾಗಿ ಅಲ್ಲಿ ಎಲ್ಲಂತೂ ಭಾಳ ಹೋಗೋರು, ನಾವಿಬ್ಬರ ಜೊತೆಯಲ್ಲಿ ಹೋಗ್ತಾ ಇದ್ವಿ. ಅವ್ರ ಪಾಪ ಅವರು ಸದ್ ದಿವಸನೂ ನಾನು ಅಲ್ಲಿ ಹೋಗೋಷ್ಟು ಅರುಣಡಿಗಂದು ಬಂದಿದ್ರು ಮನೆಗೆ. ಪೂರ್ತ ಕೊರೋನಾ ಎಲ್ಲ ಕಡೆ ಸಂಚಾರ ಇರಲಿಲ್ಲ. ಅಂಥ ಸಂದರ್ಭದಲ್ಲೂ ಅರುಣ್ ಬಂದಿದ್ರು, ನಾನು ಹೋಗಿದ್ದೆ, ಗಿರಿಶಾಸ್ತ್ರಿಗಳು ಬಂದಿದ್ರು, 3 ಜನ ಹೋಗಿ ನೋಡ್ಕೊಂಡು ಬಂದ್ವಿ ನಾವು. ಒಂದು ದಿವಸ ಏನಾಯಿತು ಅಂದರೆ, ನನಗೆ ಈ ನಂದು ಕವನಗಳನ್ನು ಇಟ್ಕೊಂಡು ಒಂದು ವಸಂತ ಮಲ್ಲಿಕ ಅಂತ ಒಂದು ಸಿಡಿ ತಂದ್ವಿ ಸರ್. ಆ ಕವನಗಳನ್ನು ಈಗಲೂ ಅಮೇರಿಕಾದ ನ್ಯೂಜರ್ಸಿನಲ್ಲಿ ಇರೋವಂಥ ವಸಂತ ಅನ್ನೋರು ಹಾಡಿದ್ದಾರೆ. ಸರಿ, ಭಾಳ ಸುಶ್ರಾವ್ಯವಾಗಿ ಚೆನ್ನಾಗಿ ಹಾಡಿದ್ದಾರೆ. ಒಳ್ಳೆ ಗಾಯಕಿ ಆಕೆ. ಅಮೇರಿಕಲ್ಲಿ ಭಾಳಷ್ಟು ಇವೆಂಟ್ಗಳಿಗೆ ಹೋಗಿ ಅಲ್ಲಿ ಹಾಡ್ತಾರೆ, ಈಗಲೂ ಹಾಡ್ತಾರೆ. ಹಿಂದಿ, ತಮಿಳು, ತೆಲುಗು, ಕನ್ನಡದವರು ಟಿ ನರಸೀಪುರದವರು. ಅವ್ರ ಯಜಮಾನರು ಶಶಿ ಅಂತೇಳಿ ನ್ಯೂಯಾರ್ಕ್ ಪೊಲೀಸಲ್ಲಿದ್ದಾರೆ, ಇನ್ನೂ ಸ್ಟಿಲ್ ಈಸ್ ವರ್ಕಿಂಗ್ ಇದಾರಲ್ಲಿ. ಅವರು ಒಂದು ಸಾರಿ ನಾವು ಒಂದು ಸಾರಿ ರಾಜ್ಕುಮಾರ್ ಇಂಗ್ಲೀಷ್ ಪುಸ್ತಕ ರಿಲೀಸ್ ಆದಾಗ ನಾವು ನ್ಯೂಜರ್ಸಿಗೆ ಹೋಗಿದ್ವಿ, ಅವ್ರ ಮನೇಲೇ ಇದ್ವಿ. ಆವಾಗ ಅವರು ಹೇಳಿದರು, ನಂದು ಒಂದಷ್ಟು ಕವನಗಳಿದೆ ನೋಡಿ, ಇದನ್ನೇನಾದರೂ ನೀವು ನನ್ನ ಕವನಗಳು ನೋಡಿ ಹೇಳಿದರು, ನಾನು ಇದನ್ನ ಹಾಡ್ತೀನಿ, ನೀವು ಇದನ್ನೊಂದು CD ಮಾಡೋಗಿದ್ರೆ ಮಾಡಿ. ಆಮೇಲೆ ಅವರು ಅದನ್ನೆಲ್ಲ ಕವನಗಳು ಉಳಿಸ್ಕೊಂಡ್ರು. ಅಲ್ಲಿಂದ ಹಾಡಿ ಅವ್ರದ್ದೇ ಒಂದು ಸ್ಟುಡಿಯೋ ಮಾಡ್ಕೊಂಡಿದ್ರು ಮನೆಯಲ್ಲಿ. ಅವರೇ ಹಾಡಿ ನನಗೆ ಕಳಿಸ್ಕೊಟ್ರು. ನಾನು ಇಲ್ಲಿ ನರಸಿಂಹನಾಯ್ಕ ಅವ್ರಿಗೆ ಹೇಳಿದೆ ಅದನ್ನ. ನರಸಿಂಹನಾಯ್ಕ ಅವರು ಅದನ್ನು ಒಳ್ಳೆ ಮ್ಯೂಸಿಕ್ ಕೊಟ್ಟು ಅದಕ್ಕೆ ಹಾಡುಗಳನ್ನ ಮಾಡಿದರು. ಅದೊಂದು ವಸಂತ ಮಲ್ಲಿಕ ಅಂತ ಒಂದು 8-9 ಹಾಡುಗಳದ್ದು ಒಂದು CD ರಿಲೀಸ್ ಮಾಡಿದ್ರು. ಆ ರಿಲೀಸ್ಗೆ ನನ್ನ ಎಲ್ಲ ಕಾರ್ಯಕ್ರಮಗಳಿಗೂ ನಿಸಾರ್ ಅಹಮದ್ ಅವರು ಬರೋ ಥರದಲ್ಲೇ ಅದಕ್ಕೂ ಏನಪ್ಪ ಎಲ್ಲದಕ್ಕೂ ನಾನು ಕರಿತೀಯ ಬರೋಲ್ಲ, ಅವಾಗ ನೀನು ಯಾರನ್ನಾದ್ರೂ ಕರ್ಕೊ ಅಂತ ಹೇಳೋರು, ಬರೋರು ಪಾಪ. ಬಂದರು. ಅವತ್ತು ಈ VS ಆಚಾರ್ ಅವ್ರನ್ನ ಅವಾಗ ಹೋಮ್ ಮಿನಿಸ್ಟರ್ ಆಗಿದ್ದರು. ಅವ್ರು ನಮ್ಮ ಶಂಕರನಾರಾಯಣ್ ಅಂತ ನಮ್ಮ ಫ್ರೆಂಡ್ ಇದ್ದರು, BJPಯಲ್ಲಿದ್ದರು. ಅವರು ತೀರ್ಕೊಂಡ್ಬಿಟ್ರು, ಅವರು ಪ್ರಾಬ್ಲಮ್ ಆಗಿ. ಅವ್ರಿಗೂ ಭಾಳ ಆತ್ಮೀಯತೆ ಇತ್ತು. ಅವ್ರಿಗೂ ಅನಂತಕುಮಾರ್ಗೂ ಆತ್ಮೀಯತೆ ಎಲ್ಲ ಇತ್ತು. ಸರಿ, ಇವರು VS ಆಚಾರ್ಯನ ನಾನು ಕರ್ಕೊಂಬರ್ತೀನಿ ಅಂದರು. ಅವರೇ ನಾನು ಹೋಗಿರಲಿಲ್ಲ, ಅವರೇ ಪಾಪ ಕರ್ಕೊಂಡು ಬಂದರು, ಎಲ್ಲ ಹಾಕಿದ್ವಿ. ಸರಿ, ಕಾರ್ಯಕ್ರಮನೂ ಚೆನ್ನಾಗಾಯಿತು. ಕಾರ್ಯಕ್ರಮ ಇದೆಲ್ಲ ಚೆನ್ನಾಗಾಯಿತು. ಇದಾದಮೇಲೆ ಒಂದು 3-4-5 ದಿವಸಕ್ಕೆ ಇವರು ಫೋನ್ ಮಾಡಿದ್ದಾರೆ VS ಆಚಾರ್ ನಿಸಾರ್ ಅಹಮದ್ ಅವರಿಗೆ. ನಿಸಾರ್ ಅಹಮದ್ ಅವರು ಮಧ್ಯಾಹ್ನ ಫ್ಯಾಮಿಲಿ ಜೊತೆ ಎಲ್ಲೋ ಜಯನಗರದಲ್ಲಿ ಊಟಕ್ಕೆ ಬಂದಿದ್ರಂತೆ. ಇವರು ಮಾಮೂಲಿ ಸ್ಟೈಲು, ಫೋನ್ ಬಂದಿದೆ, ಯಾರ್ರೀ ಅದು ಅಂತ ಅಂತಾರೆ. ಭಾಳ ಸಿಟ್ಟಲ್ಲಿ ಯಾರ್ರೀ ಅದು ಅಂತ ಕೇಳ್ತಾರೆ. ಅದೇ ಥರ ಯಾರ್ರೀ ಅದು ಅಂತ ಕೇಳಿದ್ರು. ನಾನು ಆಚಾರ. ಯಾವ ಆಚಾರಪ್ಪ ಅದು? ಆಚಾರ ಅಂತ ಅಂದಿದ್ದಾರೆ ಇವರು. ನಾನು VS ಆಚಾರ್, ಹೋಮ್ ಮಿನಿಸ್ಟರ್ ಅಂತ ಹೇಳಿದ್ದಾರೆ. ಸಾರಿ ಸರ್, ನನಗೆ ಗೊತ್ತಾಗಲಿಲ್ಲ ಯಾವ ಆಚಾರ. ಏನು, ನಾನು ನಿಮ್ಮ ಮನೆಗೆ ಬರಬೇಕು ಒಂದು ದಿವಸ ಅಂತ ಹೇಳಿದ್ರು. ಸರಿ ನೋಡಪ್ಪ, ನಾನು ಅದಕ್ಕೆ ನಾಳೆನೇ ಬರ್ತೀನಿ ಅಂದರು. ಇವತ್ತು ಬರಬೇಕು ಅಂತಿದ್ರಂತೆ. ನಾಳೆ ಬರ್ತೀನಿ ಅಂದರು. ಆಗಲ್ಲ ಅಂತ ಹೇಳಿದ್ದೀನಿ. ಶುಕ್ರವಾರ ಬಾ ಅಂತೇಳಿ, ಶನಿವಾರ ಬಾ ಅಂತ ಹೇಳಿದ್ದೀನಿ. ಶನಿವಾರ ನೋಡಪ್ಪ ಏನಪ್ಪ ಮಾಡೋದು? ಸರ್, ನೀವೇನು ಯೋಚನೆ ಮಾಡಬೇಡಿ ಸರ್, ನೀವು ಸ್ವಲ್ಪ ಮನೆ ಕ್ಲೀನ್ ಮಾಡಿಸ್ಕೊಳ್ಳಿ, ನೀವು ಮೇಲ್ಗಡೆ ರೂಮು, ಉಳಿದಿದ್ದೆಲ್ಲ ನಾನು ವ್ಯವಸ್ಥೆ ಮಾಡಿಸ್ತೀನಿ ಅಂತ ಒಂದು ಬಕ್ಕೆ ಒಂದು ಸ್ವೀಟ್ಸು, ತಿಂಡಿ, ಅದು ಇದು, ಒಂದು ಶಾಲು ಎಲ್ಲ ವ್ಯವಸ್ಥೆ ಮಾಡಿಸ್ಕೊಂಡು ಅವ್ರ ಮನೆ ಬೆಳಗ್ಗೆನೆ ಕಳಿಸಿ ಆಮೇಲೆ ನಾನು ಹೋದೆ.
ನಾನು ಹೋದೆ, ಏನೆಲ್ಲ ಫುಲ್ ಹೋಮ್ ಮಿನಿಸ್ಟ್ರು, ಇಡೀ ಪೊಲೀಸ್ ಎಲ್ಲ ತುಂಬಿಕೊಂಡಿತ್ತು. ಆಮೇಲೆ ಅವರು ನಿಸಾರ್ ಅಹಮದ್ದು, ಅವರ ಶ್ರೀಮತಿಯವರು, ಅವರ ಸೊಸೆ, ಮಗ, ನಾನು, ಗಿರಿಶಾಸ್ತ್ರಿ, ಶಂಕರ್ ನಾರಾಯಣ್, ಇಷ್ಟೇ ಜನ ಮನೆಯಲ್ಲಿ. ಸುಮಾರು 1 ಗಂಟೆ 1.5 ಗಂಟೆ ಮಾತಾಡಿದ್ರು. ಏನು ಬಂದಿದ್ದು ಅಂತ ಕೇಳಿದ್ರು. ಏನು ನಿಮ್ಮನ್ನು ನಮ್ಮ ಮನೆಗೆ ಬರೋದು ಅಷ್ಟೊಂದು ನಿಮಗೆ ಆಸಕ್ತಿ ಅಂತ ಕೇಳಿದ್ರು. ಒಂದು ವಿ.ಎಸ್. ಆಚಾರ್ಯ ಸಾಹೇಬರು ಒಂದು ಜೇಬಿಂದ ಒಂದು ಆಟೋಗ್ರಫಿ ತೆಗೆದ್ರು. ಅವರು ಕಾಲೇಜಲ್ಲಿದ್ದ ದಿನಗಳಲ್ಲಿ ಎಲ್ಲ ಕವಿಗಳು ಸಹಿಯನ್ನು ತಗೊಂಡಿದ್ರಂತೆ. ಇದು 3ನೇ ಪೇಜ್ ಬಿಟ್ಟಿದ್ದಾರೆ. ಸರ್, ಇದು ನಿಮಗೆ ನಿಸಾರ್ ಅಹಮದ್ ಅವ್ರಿಗೆ ಅಂತ 3ನೇ ಪೇಜ್ ಬಿಟ್ಟೆ. ನಾನು ಕಾಲೇಜಲ್ಲಿ ಓದ್ತಾ ಇದ್ದಾಗ ಬಿಟ್ಟಿದ್ದ ಜಾಗ ಅದು ಇವತ್ತಿಗೂ ಹಾಗೆ ಇದೆ. ದಯಮಾಡಿ ಇದಕ್ಕೆ ಒಂದು ಸೈನ್ ಮಾಡಬೇಕು ಅಂದರು. ಸೈನ್ ಮಾಡಿಕೊಟ್ರು. ಆಮೇಲೆ ಒಂದು ಸ್ವಲ್ಪ ಕಾಫಿ ಎಲ್ಲ ಕುಡ್ಕೊಂಡು ಹೊರಟರು. ಹೀಗೆ ನಿಸಾರ್ ಅಹಮದ್ ಅವರು ಭಾಳಷ್ಟು ಸಂದರ್ಭಗಳಲ್ಲಿ ನಮ್ಮ ಮನೆಗೂ ಸಹ 2 ಸಾರಿ ತಿಂಡಿಗೆ ಬಂದಿದ್ದರು. ತುಂಬ ನಮ್ಮ ತಾಯಿ ಕೂಡ ಭಾಳ ಆತ್ಮೀಯತೆ. ವಿಜಯವಾಣಿಗೆ ಕಾರ್ ತೊಗೊಂಡು ಅಲ್ಲಿ ಕೆಳಗೆ ಬಂದರು. ಅವರು ಕೆಳಗೆ ಬಂದ್ಬಿಟ್ಮೇಲೆ ಏನು ಯಾರು ಕಾರ್ ಇದು ಅಂದರೆ, ಸರ್ ನಮ್ಮದೇ ಆಫೀಸಿಗೆ ಕಾರ್ ತಗೊಬಂದಿದ್ದೀನಿ ಸರ್ ಅಂದರೆ, ನಾನು ನೋಡ್ತಾ ಇದ್ದೆ ಪತ್ರಕರ್ತರು ಸೈಕಲಲ್ಲಿ ಬರೋರು, ಪರವಾಗಿಲ್ವೇ ಪತ್ರಿಕೆ ಸ್ಟ್ಯಾಂಡರ್ಡ್ ಕಾರಿಗೆ ಬಂದಿದೆ ಇವಾಗ, ಒಳ್ಳೇದು ಭಾಳ ತುಂಬ ಇದನ್ನು ತಮಾಷೆಯಾಗಿ ಮಾತಾಡ್ಕೊಂಡು ಭಾಳ ಹ್ಯೂಮರಸ್ ಆಗಿರೋರು. ಯಾವುದೇ ಕಾರ್ಯಕ್ರಮದಲ್ಲಿ ಬಂದಿದ್ರು ಅವರು. ನೋಡಿ, ನನ್ನ ಸುಮಾರು 4-5 ಪುಸ್ತಕ ಬಿಡುಗಡೆ ಕಾರ್ಯಕ್ರಮ, ನನ್ನ ಈ CD ಬಿಡುಗಡೆ, ನಂದು 60 ವರ್ಷ ಆದಾಗ ರವೀಂದ್ರ ಕಲಾಕ್ಷೇತ್ರ ಎಲ್ಲ ರಾಜ್ಕುಮಾರ್ ಎಲ್ಲ ಬಂದಿದ್ದರು. ಆವತ್ತಿನ ಕಾರ್ಯಕ್ರಮದಲ್ಲಿ ಇದ್ದರು ಅವರು. ಎಲ್ಲ ಕಾರ್ಯಕ್ರಮದಲ್ಲೂ ಸಹ ಅವ್ರ ಭಾಷಣ ಅಂದರೆ ಜನ ಭಾಳ ಆಸಕ್ತಿಯಿಂದ ಕೇಳೋರು. ಎಲ್ಲ ಜನಗಳನ್ನು ನಗಿಸಿ ಅವ್ರನ್ನ ದಿಕ್ ತಪ್ಪಿಸ್ಬಿಡೋರು. ಅವರು ಯಾವ ಉದ್ದೇಶ ಬಿಟ್ಟು ಬರೀ ಅವ್ರನ್ನ ಬೇರೆ ಒಂದು ಲೋಕಕ್ಕೆ ಕರ್ಕೊಂಡು ಹೋಗೋರು ಅವ್ರನ್ನ. ಅಂತ ಒಂದು ಚುಂಬಕ ಶಕ್ತಿ ಇತ್ತು ಅವರ ಮಾತಲ್ಲಿ. ಭಾಳ ಚೆನ್ನಾಗಿ ಮಾತಾಡ್ತಾಯಿದ್ರು. ಒಟ್ಟಾರೆ ಅವರು ಪಾಪ ಅವರು ಇದ್ದಷ್ಟು ದಿವಸನೂ ನನಗೆ ಭಾಳ ಎಲ್ಲೋ ಒಂದು ಕಡೆ ಹೇಳಿದ್ದಾರೆ, ಆಪದ್ ಬಾಂಧವನಪ್ಪ ನೀನು ಅಂತ ಒಂದು ಭಾಷಣದಲ್ಲಿ. ನಾನು ಪ್ರಹ್ಲಾದ್ ಆಪದ್ ಬಾಂಧವ. ಯಾಕೆಂದರೆ ನಾನು BWSSವಿಲಿದ್ದೆ. ಅವರು ಈ ನಾಗರಬಾವಿನಲ್ಲಿ ಒಂದು ಮನೆ ಕಟ್ಟಿದ್ರು. ಅಲ್ಲಿ ಬಂದು ಕೆಲಸ ನಿಲ್ಲಿಸಿ, ನಿಮ್ಗೆ ಲೈಸೆನ್ಸ್ ಕೊಡಲ್ಲ, ನಿಮ್ಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡಲ್ಲ, ನಿಮಗೆ ಇದನ್ನು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿಲ್ಲ. ನನಗೆ ಹೇಳಿದರು, ಏನಪ್ಪ ನಾನು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿಲ್ಲ ಅಂತೇಳಿ ಇದೇ ಕೊಡಲ್ಲ ಅಂತಾರೆ, ಸರ್ಟಿಫಿಕೇಟೇ ಕೊಡಲ್ಲ ಅಂತಾರೆ. ಪರವಾಗಿಲ್ಲ ಬಿಡಿ ಸರ್, ನಾನು ನೋಡ್ಕೊಳ್ತೀನಿ. ಆಮೇಲೆ ನಾನು ಅವ್ರಿಗೆ ಇಂಜಿನಿಯರ್ಗೂ ಹೇಳಿದೆ, ನಮ್ಮ ಯಾರೋ ಒಬ್ಬರು ಇದ್ದರು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋರು, ಅವ್ರಿಗೆ ಹೇಳಿದೆ ಹಿಂಗೊಂದು ಅವ್ರ ಮನೆಗೆ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್. ಸರ್ ಏನು ಸರ್, ಕವಿಗಳು ನಿಸಾರ್ ಅಹಮದ್ ಅವ್ರ ಮನೆಗೆ ಮಾಡೋದು ನನ್ನ ಭಾಗ್ಯ, ನಾನು ಏನು ದುಡ್ಡು ಕೊಡಬೇಡಿ ಸರ್, ನಾನು ಒಂದು ಮಾಡಿಕೊಡ್ತೀನಿ, ಅವ್ರಿಗೊಂದು ಗಿಫ್ಟ್ ಅಂತ ಮಾಡಿಕೊಡ್ತೀನಿ. ಅವ್ರ ಪಾಡಿಗೆ ಅವ್ರು ಹೋಗಿದ್ದಾರೆ, ಮಾಡಿದ್ದಾರೆ. ಇವ್ರಿಗೆ ಗೊತ್ತೇ ಇಲ್ಲ. 1 ವಾರ ಆದಮೇಲೆ ಹೋಗಿ ನೋಡಿದ್ರಂತೆ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಎಲ್ಲ ಇದೆ. ಯಾವಾಗ ಮಾಡಿದ್ರಪ್ಪ, ಯಾರು ಮಾಡಿದ್ರು, ಯಾರು ಗೊತ್ತಿಲ್ಲ ಸರ್, ಯಾರೋ ಬಂದರು ಎಲ್ಲ ಮಾಡೋರು ಹೋದರು ಅಂತ ಹೇಳಿದ್ರಂತೆ ಅವ್ನ ಕಾಂಟ್ರಾಕ್ಟ್ರು. ಆಮೇಲೆ ಅದನ್ನೊಂದು ಭಾಷಣದಲ್ಲಿ ನನಗೆ ಹೇಳಿದ್ರು, ಹಿಂಗೆ ಮಾಡಿಬಿಟ್ಟು ಪ್ರಹ್ಲಾದ್ರಾವ್, ನಂಗೆ ಗೊತ್ತಿಲ್ಲ. ಒಂದು ದಿವಸ ಆಗಿದೆ ಅಂತಲೂ ಹೇಳಲಿಲ್ಲ. ಆಗಿದೆ ಅಂತ ಹೇಳಕ್ಕೆ ನನಗೆ ಗೊತ್ತಿಲ್ಲ, ಅವ್ನು ಮಾಡೋದು ನನಗೂ. ಅವರು ವಿಜಯರಾಜ್ ಅಂತ ಒಂದು ಒಳ್ಳೆಯ ಸಂಸ್ಥೆ ಕಟ್ಕೊಂಡಿದ್ದಾರೆ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಈ ಫಿಲ್ಟರ್ಸ್ನೆಲ್ಲ ಮಾಡ್ತಾರೆ. ಅವ್ರ ಪಾಪ ನಿಸಾರ್ ಅಹಮದ್ ಅನ್ನೋ ಕಾರಣಕ್ಕೆ ಒಂದು ಸ್ಪಾನ್ಸರ್ ಮಾಡಿಕೊಟ್ರು. ಈ ಥರದ್ದು ಭಾಳಷ್ಟು ಅವರು ನನ್ನ ಸಂಬಂಧಗಳು ಭಾಳಷ್ಟು. ಸರ್, ನಿಮಗೆ ಇನ್ನೊಬ್ಬರು ಅಂತಹ ಆತ್ಮೀಯರು ಜಯರಾಜ್ ಅವರು. ಹೌದು ಸರ್. ಜಯರಾಜ್ ಅವ್ರ ಬಗ್ಗೆ ಹೇಳಿ ಸರ್. ಸರ್, ಜಯರಾಜ್ ಅವರು, ನಾನು ಮಂಡ್ಯದಲ್ಲಿದ್ದೆ. ನಾನು ಮಂಡ್ಯದಲ್ಲಿದ್ದಾಗ ಬೆಂಗಳೂರಿಗೆ ಬರಬೇಕು ಅಂತ ಭಾಳಷ್ಟು ಪ್ರಯತ್ನಗಳು ನಡೀತಾ ಇತ್ತು ನಂದು ವರ್ಗಾವಣೆಗೆ. ಎಲ್ಲ ವರ್ಗಾವಣೆಗಳು ನನ್ನ ಫೈಲ್ ಆಗ್ತಾಯಿತ್ತು. ಯಾವುದೋ ಈ ಯುವ ಕರ್ನಾಟಕಕ್ಕೆ ಒಂದು ಯುವ ಕರ್ನಾಟಕ ಅಂತ ಒಂದು ಮ್ಯಾಗ್ಝಿನ್ ಬರುತ್ತೆ, ಯೂತ್ ಸರ್ವಿಸ್ದು. ಅದಕ್ಕೆ ಬರಬೇಕು ಅಂತ ಬಂದೆ. ಯಾರೋ ಒಂದು ಕೋರ್ಟಿಂದ ಸ್ಟೇ ತೊಗೊಂಡು ಬಂದರು. ಈ ಚಲನಚಿತ್ರ ಅಕಾಡೆಮಿ ಆಗುತ್ತೆ ಅಂತ ಅಂಬರೀಷ್ ಅವರೇ ಒಂದು ಲೆಟ್ರ್ ಹಾಕಿ ನನಗೆ ಮಂಡ್ಯ MP ಅವ್ನು ರಿಜಿಸ್ಟರಾಗಿ ತಗೊಳ್ಳಿ ಅಂತಂದರು. ಅದು ಆಗಲೇ ಇಲ್ಲ. ನೆನೆಗೂದಿಗೆ ಬಿದ್ದೋಗಿ 2 ವರ್ಷ 3 ವರ್ಷ 4 ವರ್ಷ ಆಗಲೇ ಇಲ್ಲ. ಆಗುತ್ತೆ ಅಂತ ಆರಂಭನೇ ಆಗಲಿಲ್ಲ. ಹೀಗಾಗಿ ಭಾಳಷ್ಟು ಹೀಗೆ ಏನೇನೋ ಪ್ರಯತ್ನ ಪಡೋದು, ಅದು ಆಗ್ತಾಯಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಒಂದು ದಿವಸ ಸುಬ್ರಾಯರು ಸಿಕ್ಕಿದ್ರಂತೆ ಜಯರಾಜ್ ಅವ್ರಿಗೆ, VN ಸುಬ್ರಾವ್. ಜಯರಾಜ್ ಅವ್ರಿಗೆ ಕೇಳಿದ್ದಾರೆ, ನನಗೆ ಯಾರಾದರೂ ಒಳ್ಳೆ PRO ಬೇಕು ನಮ್ಮ ಆಫೀಸಿಗೆ. ಅಲ್ಲಿ ಯಾರೊಬ್ಬರು IPS ಆದವ್ರನ್ನೊಬ್ಬರು ಪ್ರಕಾಶ್ ಅಂತ, ಅವ್ರಿಗೆ ಯಾರೋ ಟೈಮ್ ಪಾಸ್ ಕೊಟ್ಬಿಟ್ಟಿದ್ದಾರೆ, ಒಂದು PRO ಪೋಸ್ಟ್ ಕೊಟ್ಟಿದ್ದಾರೆ. ಅವ್ರಿಗೆ ಏನು PRO ಜ್ಞಾನ ಇಲ್ಲ ಅವ್ರಿಗೆ. ಸರಿ. ಅವ್ರು ಕೂತ್ಕೊಳ್ಳೋರು, ಬರೋರು, IPS ಗತ್ತಲ್ಲಿ ಬಂದು ಕೂತ್ಕೊಂಡು ಎದ್ದೋಗೋರು ಅವರು. ಇವ್ರಿಗೇನು ಅಂದರೆ ಆವಾಗ ಈ ಇದಂತಂದು ಸರ್, ಈಗ ಎಂಥದ್ದು ನಮ್ಮ ಕಂದಾಯ ಕಟ್ಟೋದು, SS ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ನ ಅವಾಗ ಇಂಟ್ರಡ್ಯೂಸ್ ಮಾಡಿದ್ರು ಅವ್ರು ಬಂದಾಗ ಜಯರಾಜ್ ಅವರು 2000ರಲ್ಲಿ. 1999-2000
ಆ ಸಂದರ್ಭದಲ್ಲಿ ಅವ್ರಿಗೆ ಒಂದು ಒಳ್ಳೆ PR ಬೇಕಾಗಿತ್ತು, ಇನ್ನು ಮನೆ ಮನೆಗೂ ತಲುಪಿಸ್ಬೇಕಾಗಿತ್ತು ಹೊಸ ಯೋಜನೆ ಯೋಜನೆಯನ್ನು. ಕೇಳಿದ್ದಾರೆ. ಇವರು ಸುಬ್ರಾಯರು ತಕ್ಷಣ ಹೇಳಿದಂತೆ, ಪ್ರಹ್ಲಾದರಾವ್ ಅಂತ ಒಬ್ಬರು ಇದ್ದಾರೆ, ಅವರು ಇಲ್ಲಿಲ್ಲ, ಮಂಡ್ಯದಲ್ಲಿದ್ದಾರೆ ಅವರು, ನೋಡಿ ನೀವು ಕರ್ಕೊಳ್ಳೋಗಿದ್ರೆ ಕರ್ಕೊಳ್ಳಿ ಅವ್ರನ್ನ ಅಂತ. ಸರಿ, ಮಾದೇಶ ಹಂಗೆ ಸುಬ್ರಾಯ ಅವ್ರಿಗೆ ಹೇಳಿದಂತೆ ನಂಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳಿ. ಸುಬ್ರಾಯರು ರಾತ್ರಿ ಫೋನ್ ಮಾಡಿದರು. ನಾನು ರಾತ್ರಿ ಡೈಲಿ ಟ್ರಾವೆಲ್ ಮಾಡ್ತಾಯಿದ್ದೆ ನಾನು ಮಂಡ್ಯಗೆ. ರಾತ್ರಿ ಬಂದೆ. ರಾತ್ರಿ ಒಂದು 9:30 ಗಂಟೆ ಮೇಲೆ ಬಂದಿರ್ತೀಯ ಅಂತ ಫೋನ್ ಮಾಡಿದ್ನಪ್ಪ. ಏನು ಸರ್ ಅಂದೆ. ಈಗ ನಾಳೆ ಹೋಗಿ ನೀವು ಜಯರಾಜ್ ಅವ್ರನ್ನ ನೋಡಿ ಸ್ವಲ್ಪ ಅಂತ. ಆಯ್ತು ಸರ್. ಏನು ಸರ್ ಅಂತ ಏನೋ ಮಾತಾಡಬೇಕು ಅಂದರು. ಹೋಗಿ ನೋಡಬೇಡಿ ಅಂತ ನಾನು ಸಹ ಹೋದೆ. ಒಂದು ಚೀಟಿ ಕಳಿಸ್ದೆ, ಬಾ ಅಂದರು. ಸರಿ, ಒಳಗಡೆಗೆ ಹೋದೆ. 2 ಟಾಸ್ಕ್ ಕೊಟ್ಟರು ಸರ್ ನನಗೆ. ಒಂದು 2 ನನಗೆ ರಿಪೋರ್ಟ್ ಬರ್ಕೊಡು. ಒಂದು ಬೆಂಗಳೂರಿಗೆ ಯಾರು ಹೊಸಬರು ಮೊದಲು ಬೆಂಗಳೂರಿಗೆ ಬಂದರೆ ಅವ್ರು ಬೆಂಗಳೂರು ಬಗ್ಗೆ ಒಂದು ಬ್ರ್ಯಾಂಡ್, ಬೆಂಗಳೂರು ಇದು ಬೆಂಗಳೂರು ಅಂತ ಅನ್ಸೋದಕ್ಕೆ ಒಂದು ಬ್ರ್ಯಾಂಡ್ ಅವರು ತಲೆಯಲ್ಲಿ ಏನೋ ಒಂದು ಬರಬೇಕು. ಅದಕ್ಕೆ ಏನು ಮಾಡ್ಬೋದು ನಾವು, ಒಂದು ಬರ್ಕೊಡು. ಈ ಗೋಡೆ ಮೇಲೆ ಅದು ಇದು ಬಿತ್ತಿ ಬರಹಗಳು ಬರೀತಾರೆ, ಅಂಟಿಸ್ತಾರೆ ಚೀಟಿಗಳು ತಗೊಂಡು. ಅದನ್ನ ಅವಾಯ್ಡ್ ಮಾಡೋಕ್ಕೆ ಏನು ಮಾಡ್ಬೋದು, ಇವೆರಡು ಬರ್ಕೊಡು ಅಂದರು. ಅದಕ್ಕೆ ನಾನು ಬರ್ಕೊಟ್ಟಿದ್ದೆ. ಈ ಮೊದಲನೇದು ಇಂಪ್ಲಿಮೆಂಟ್ ಆಗಲಿಲ್ಲ. ಅದನ್ನ ಎಲ್ಲ ಕಡೆ ಒಂದೊಂದು ರಿಸೆಪ್ಷನ್ ಕಿಯೋಸ್ಕ್ ಮಾಡಬೇಕು. ಬಂದ ತಕ್ಷಣ ಅವ್ರು ಏರ್ಪೋರ್ಟಿಂದ ಬರಲಿ, ರೈಲ್ವೆ ಸ್ಟೇಷನಿಂದ ಬರಲಿ, ಬಸ್ ಸ್ಟ್ಯಾಂಡಿಂದ ಬರಲಿ, ಅವ್ರಿಗೆ ಬೆಂಗಳೂರು ಬಗ್ಗೆ ಅಲ್ಲೊಂದು ಚಿಕ್ಕದೊಂದು 2 ನಿಮಿಷದೊಂದು 3 ನಿಮಿಷದೊಂದು ಸಿನಿಮಾ ತೋರಿಸ್ಬೇಕು, ಅವ್ರಿಗೊಂದಷ್ಟು ಲಿಟ್ರೇಚರ್ ಕೊಡಬೇಕು, ಅವ್ರ ಬಗ್ಗೆ ಏನಾದರೂ ಹೇಳಬೇಕು, ಈ ಥರ ಇತ್ತು. ಅದಾಗಲಿಲ್ಲ, ಅದು ಸಕ್ಸಸ್. ಎರಡನೇದು ನಾನು ಸಜೆಸ್ಟ್ ಮಾಡಿದ್ದು, ನೀವೇ ಒಂದಷ್ಟು ಚಿತ್ರಗಳನ್ನು ಬರೆಸಿ ಗೋಡೆ ಮೇಲೆ, ಕಾಂಪೌಂಡ್ಗಳ ಮೇಲೆ. ಅದಾಯ್ತು, ಅದು ಇಂಪ್ಲಿಮೆಂಟ್ ಆಯಿತು. ಅದು ಇಂಪ್ಲಿಮೆಂಟ್ ಮಾಡೋದು ಅದು. ಇದನ್ನ ಬರ್ಕೊಟ್ಟೆ. ಅದನ್ನು ಅದನ್ನೆಲ್ಲ ಬರೆದು ನಾನು ಅವತ್ತು ತಗೊಂಡು ಇವ್ರಿಗೆ ಕಳಿಸ್ಬೇಕು. ಮಧ್ಯಾಹ್ನ ಬೇಗ ಮಂಡ್ಯಗೆ ಹೋಗ್ಬಿಟ್ಟು ಬಂದ್ಬೇಡ ಅಂತ ಹೇಳ್ಬಿಟ್ಟು ಅದನ್ನು ಇಟ್ಕೊಂಡು ಕೈ ಬರಹ ಬರೆದು ಬಂದೆ. ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಬಂದು ಏನೋ ಗುಲ್ಲೋಗೋಲು ಜನಗಳಲ್ಲೆಲ್ಲ ಏನೋ ಒಂಥರ ಭಯಾನಕ ಭೀತಿ ಆವರಿಸಿತ್ತಲ್ಲ. ಏನು ಅಂದರೆ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅಪಹರಣ ಆಗಬೇಕು, ಕಿಡ್ನ್ಯಾಪ್ ಆಯಿತು ಭೀಮನ ಅಮಾವಾಸ್ಯೆ ದಿವಸ. ಆಮೇಲೆ ಈಗಾಯ್ತಲ್ಲ, ಎಲ್ಲ ಇದ್ದಕ್ಕಿದ್ದಂಗೆ ನಮಗೇನೋ ಟ್ರೈನ್ ಸಿಕ್ತು, ಹೊರಟೋದ್ವಿ. ಮಂಡ್ಯಗೆ ಹೋದ ನಂತರ ಪರಿಸ್ಥಿತಿ ಬಿಗಡಾಯಿಸ್ತು. ಎಲ್ಲ ಟ್ರೈನ್ಗಳು ನಿಲ್ಲಿಸಿದ್ರು, ಬಸ್ ನಿಲ್ಲಿಸಿದ್ರು, ಎಲ್ಲ ಬೆಂಕಿ ಅದು ಇದು ಸ್ಟಾರ್ಟ್ ಆಯಿತು, ಎಲ್ಲ ಗಲಭೆ ಸ್ಟಾರ್ಟ್ ಆಯಿತು. ಅದನ್ನು ನಾನು ಮತ್ತೆ 2 ದಿವಸ 3 ದಿವಸ ಮಂಡ್ಯದಿಂದ ಬರೋಕ್ಕೂ ಆಗಲಿಲ್ಲ. ಬಟ್ ಮಧ್ಯದಲ್ಲಿ ನಮ್ಮ ರಾಜು, ಇಲ್ಲಿ ಸಿನಿಮಾ ಆಪ್ರೇಟರ್ ಇದ್ರಲ್ಲ ಬಾದಾಮಿ ಹೌಸಲ್ಲಿ, ಅವ್ರನ್ನ ಅಲ್ಲಿ ಮಂಡ್ಯಕ್ಕೆ ಪೋಸ್ಟ್ ಮಾಡಿದರು. ನನ್ನ ಜೊತೆ ಕೆಲಸ ಮಾಡ್ತಾಯಿದ್ರು. ಅವರು ಟ್ರಾವೆಲ್ ಮಾಡ್ತಾಯಿದ್ರು. ನಾನು ಹೇಗಾದ್ರು ಮಾಡಿ ಹೋಗ್ಬಿಡ್ತೀನಿ ಸರ್, ಲಾರಿನೋ ಗಿರಿನ ಹಿಡ್ಕೊಂಡು ಹೋಗ್ಲೇಬೇಕು ನಾನು ಬೆಂಗಳೂರಿಗೆ. ಸರಿ, ನೀನು ನಾಳೆ ಬರಬೇಡಪ್ಪ, ನಿನಗೆ ಬೆಂಗಳೂರಲ್ಲೇ ಇರೋ, ಅಲ್ಲಿ ಸ್ಕೂಟ್ರ್ ತೊಗೊಂಡೋಗಿ ಇದನ್ನ ತೊಗೊಂಡೋಗಿ ಜಯರಾಜ್ ಅವ್ರು ತಲುಪಿಸ್ಬಿಡು ಅಂತ ಹೇಳ್ಬಿಟ್ಟು ಅದನ್ನು ಕೊಟ್ಟೆ ಸರ್. ಅದು ಕೊಟ್ಟೆ. ಆಮೇಲೆ ಏನೇನೋ ಪರಿಸ್ಥಿತಿಗಳು ಹೆಂಗಾಯಿತೋ, ಯಾವ್ಯಾವ ಇದಾಯಿತೋ, ನನಗೊಂದು ದಿವಸ ಈ ಮಮತಾ, ನಮ್ಮ ಈಗ IAS ಆಫೀಸರ್, ಮಮತಾ ಅವರು IAS ಆಫೀಸರ್ ನನಗೆ ಫೋನ್ ಮಾಡಿದ್ರು. ಏನು ಪ್ರಹ್ಲಾದ್, ನಿಮ್ಮ ಪರವಾಗಿ ಜಯರಾಜ್ ಅವರು CM ಹತ್ರ ಅಷ್ಟೊಂದು ವಾದ ಮಾಡ್ತಾರೆ, ಏನು ಮೇಡಮ್ ಏನಾಯ್ತು ನನಗೇನು ಗೊತ್ತಿಲ್ಲ, ನಿಮ್ಮನ್ನು PR ಹೋಗಿ ತೊಗೋಬೇಕು ಅಂತ ಬಂದಿದ್ದಾರೆ. ಅವರು ಬಂದರು, BBMP ಕಮಿಷನರು. ಇಲ್ಲ ನಾನು ಮಂಡ್ಯ ಇನ್ಫಾರ್ಮೇಷನ್ ಆಫೀಸರ್ನ ಮಂಡ್ಯ ಜರ್ನಲಿಸ್ಟ್ಗಳನ್ನ ಕೇಳಿ ನಾನು ಡಿಸಿಷನ್ ತೊಗೊಳ್ಬೇಕು, ನಾನು ಒಪ್ಕೊಳ್ಳೋಕ್ಕಾಗಲ್ಲ. ಇಲ್ಲ ಸರ್, ಇಲ್ಲಿ BBMPನೂ ನಿಮ್ಮದೇ, ಇದು ಇಂಪಾರ್ಟೆಂಟು, ನೀವು ತೊಗೊಳ್ಳೋಣ ಸರ್, ಇವ್ರನ್ನ ನನಗೆ ತುಂಬ ನೀಡಿದೆ ಅಂತ ಅವಶ್ಯಕತೆ CM ಅಪ್ರೂವ್ ಮಾಡಿದ್ದಾರೆ, ನೀವು ಒಂದು ಸ್ವಲ್ಪ ದಿವಸದಲ್ಲಿ ನೀವು BBMP ಬರ್ತೀರಾ ಅಂತ. ಸರಿ, ಹಾಗೆ ಆಯಿತು. ಎಲ್ಲ ಆಯಿತು. ಆ ನಂತರ ನನಗೇನಾಯಿತು, ಇವರು ಅವರು ಭಾಳ ಕಡಿಮೆ ಪೀರಿಯಡು ಇತ್ತು. ಅವರು ಆ KSRTC MD ಆಗಿ ಹೊರಟೋದ್ರು. ಸ್ವಲ್ಪ ದಿವಸ ಇದ್ದಿದ್ದಲ್ಲಿ ನಾವು ಇದನ್ನೆಲ್ಲ ಮಾಡಿದ್ವಿ. SAS ಎಲ್ಲ, ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸು, ಅದೆಲ್ಲ BATF ಅಂತ ಒಂದಿತ್ತು, ಬೆಂಗಳೂರು ಅಜೆಂಡಾ ಟಾಸ್ಕ್ ಫೋರ್ಸ್ ಅಂತ. ಅವ್ರ ಜೊತೆ ಸೇರಿಕೊಂಡು ಇದೆಲ್ಲ ಮಾಡಿದ್ವಿ ಸರ್. ಅದು ಆ ನಂತರ ಏನಾಯ್ತು, ಅವರು ಅಲ್ಲಿಗೆ ಹೋದ ನಂತರ ಒಂದು ಸಾರಿ ಇದ್ದಕ್ಕಿದ್ದಂಗೆ ಅವ್ರ ಮನೆಗೆ ಸಾಮಾನ್ಯವಾಗಿ ಹೋಗೋದು ಬರೋದು, ನಿಕಟ ಸಂಪರ್ಕ ಸಿಕ್ಬಿಡ್ತು ನನಗೆ. ಹೋಗ್ತಾಯಿದ್ದೆ ಬರ್ತಾಯಿದ್ದೆ. ಈ ಥರ ಸಿಕ್ಕಿದಾಗ ಅವರು ಒಂದು ಸಾರಿ ಹೇಳಿದ್ರು, ಏನಾದರೂ ಇದನ್ನೆಲ್ಲ ನಂದು ಬೇಕಾದಷ್ಟು ಮೆಮರೀಸ್ ಇದೆ, ಇದನ್ನೆಲ್ಲ ಒಂದು ದಾಖಲೆ ಮಾಡಬೇಕಪ್ಪ ಅಂತಂದರು. ಸರಿ, ಆಮೇಲೆ ನಾನು ಅವರು ಒಂದು ದಿವಸ ವಿಶ್ವೇಶ್ವರ ಭಟ್ರ ಹತ್ರ ಹೋದ್ವಿ, ವಿಜಯ ಕರ್ನಾಟಕಕ್ಕೆ. ಅವಾಗ ಅವರು ಸಂಪಾದಕರಾಗಿದ್ದರು. ಅವ್ರ ಮುಂದೆ ಹೇಳಿದ್ವಿ. ಜಯರಾಜ್ ಅವ್ರಿಗೂ ಅವ್ರ ಪರಿಚಯ ಇರಲಿಲ್ಲ, ನನಗೆ ಚೆನ್ನಾಗಿ ಪರಿಚಯ ಇತ್ತು. ಅವ್ರು ಕನ್ನಡಪ್ರಭದಲ್ಲಿ ಇದ್ದಾಗಿಂದ ಪರಿಚಯ ಇತ್ತು ನನಗೆ. ಸರಿ, ಕರ್ಕೊಂಡೋಗಿ ಪಾಪ ಮಧ್ಯಾಹ್ನ ಒಂದಷ್ಟು ಅವರು ಊಟ ಮಾಡಿರಲಿಲ್ಲ, ಲಂಚ್ ತರಿಸಿದ್ರು ಎಲ್ಲರೂ. 3 ಜನ ಊಟ ಮಾಡಿದ್ವಿ. ನಂತರ ನೀವು ಒಂದು ಅಂಕಣ ಆರಂಭ ಮಾಡಿ, ನಾನು ಮೊದಲು ನೀವು ಒಂದೇ ಸರಿ ಪುಸ್ತಕ ಬರೆಯೋದಕ್ಕೆ ಹೋಗಬೇಡಿ, ಒಂದು ಅಂಕಣ ಕೊಡ್ತೀನಿ ನಿಮಗೆ, ವಾರಕ್ಕೊಂದು ದಿವಸ ಒಂದು ಅಂಕಣ ಬರೀರಿ. ಜೈತ್ರ ಯಾತ್ರೆ ಅಂತ ಒಂದು ಹೆಸರು ಕೊಟ್ಟರು ಅದಕ್ಕೆ. ಅವರೇ ವಿಶ್ವೇಶ್ವರ ಭಟ್ರ ಹೆಸರು
ಕೊಟ್ಟಮೇಲೆ ನಾವು ಅದನ್ನು ಪ್ರತಿ ಮಂಗಳವಾರ ಒಂದೊಂದು ಲೇಖನ ಬರೆಯೋದೇ ಪ್ರಾರಂಭ ಮಾಡಿದ್ವಿ. ಅದು ಇಂಗ್ಲೀಷಲ್ಲಿ ನನಗೆ ಟೆಕ್ಸ್ಟ್ ಕೊಡೋರು ಇಲ್ಲ ಇಂಗ್ಲೀಷಲ್ಲಿ ಹೇಳೋರು ಅವರು, ಅಥವಾ ಕನ್ನಡದಲ್ಲಿ ಹೇಳೋರು, ನಿರೂಪಣೆ ನಾನು ಮಾಡಿದೆ. ಮಾಡಿದ್ಮೇಲೆ ಅದೊಂದು ಪುಸ್ತಕನ ಪ್ರಿಂಟ್ ಆಯಿತು. ಹೌದು, ಅದು 2 ವಾಲ್ಯೂಮ್ ಬಂತು. ಇನ್ನೊಂದು ರಾಜಮಾರ್ಗ ಅಂತೇಳಿ ಒಂದು ಫಸ್ಟ್ ಆದಮೇಲೆ 2 ಪುಸ್ತಕ, ಒಂದು ಜೈತ್ರಯಾತ್ರೆ, ಒಂದು ರಾಜಮಾರ್ಗ, 2 ಪುಸ್ತಕಗಳನ್ನು ನಾನೇ ಬರ್ಕೊಟ್ಟೆ. ಹಾಗಾಗಿ ಅವರು ನನಗೆ ಭಾಳ ತುಂಬ. ಹೌದು, ಮತ್ತು ಅದು ಒಂಥರ ಈ MBA ಸ್ಟೂಡೆಂಟ್ಸ್ಗಳಿಗೆಲ್ಲ ಒಂಥರ ಮಾಸ್ಟರ್ ಟೆಕ್ಸ್ಟ್. ಅಷ್ಟೇ MA ಸ್ಟೂಡೆಂಟ್ಸ್ಗೆಲ್ಲ IASನವರು ಹೊಸದಾಗಿ ಬರೋರಿಗೆ ನೀವು ಮೈಸೂರು ಇದಕ್ಕೆ ಹೋದರೆ ಇದಕ್ಕೆ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಇದಕ್ಕೆ ಇದಿದೆ ಅಲ್ಲಿ ಅಂಥದ್ದು ಅಡ್ಮಿನಿಸ್ಟ್ರೇಟಿವ್ ಎಂಥದ್ದೊಂದು ಇದ್ದಿದೆ ಹೆಸರಲ್ಲಿ. ಅಲ್ಲಿ ಏನಾದರೂ ಈ KSನವ್ರು ಪಾಠ ಮಾಡಬೇಕಾದ್ರೆ, ಟ್ರೈನಿಂಗ್ ಕೊಡಬೇಕಾದ್ರೆ ಅದೆಲ್ಲ ಅವಾಗ ಜೈತ್ರಯಾತ್ರೆ ರಾಜಮಾರ್ಗದಲ್ಲಿ ಇದೆಲ್ಲ ಉದಾಹರಣೆ ಕೊಡ್ತಾರೆ. ಮತ್ತು ಅದೊಂಥರ ಅನುಭವ, ಆಡಳಿತ ತರಬೇತಿ ಸಂಸ್ಥೆ ಅಲ್ಲಿ ಮೈಸೂರಲ್ಲಿ, ಅದರಲ್ಲಿ ಹೇಳ್ತಾರೆ. ಹೀಗಾಗಿ ಅವರ ಅದೊಂದು ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್. ಹೌದು ಸರ್. ಹೀಗಾಗಿ ನನಗೆ ನನ್ನ ಸರ್ವೀಸಲ್ಲಿ ಭಾಳಷ್ಟು ಜನ IAS ಆಫೀಸರ್ಸು, ಭಾಳಷ್ಟು ಜನ ಸಚಿವರು, ಇವರೆಲ್ಲ ಭಾಳ ನನಗೆ ಸಂಪರ್ಕದಲ್ಲಿ ಭಾಳ ಸಿಕ್ಕಿದ್ರು. ಇದಾದ ನಂತರ ನಾನು ರಿಟೈರ್ ಆಗಿ ನಾನು 2013 ರಿಟೈರ್ ಆದೆ. 12 ವರ್ಷ ಆಯಿತು. 12 ವರ್ಷ ನಾನು ಮನೆಯಲ್ಲಿ ಕೂತಿಲ್ಲ ಸರ್ ಒಂದು ನಿಮಿಷ. ಇದೇ ಜಯರಾಜ್ ಅವರು BMS ಅಲ್ಲಿ ಟ್ರಸ್ಟಿ ಇದ್ದರು. ನಾನು ರಿಟೈರ್ ಆದ ತಕ್ಷಣ ಅಲ್ಲಿಗೆ ಬಂದರು. ಅಲ್ಲಿ ಒಂದು 2 ವರ್ಷ PRO ಕೆಲಸ ಮಾಡಿದೆ. ಅಲ್ಲೊಂದು ಅವ್ರಿಗೊಂದು ಕಾಫಿ ಟೇಬಲ್ ಬುಕ್ ಬೇಕು ಅಂತ ಹೇಳಿದ್ರು, ಅದು ಮಾಡಿಕೊಟ್ಟೆ. ಅದು ಅಲ್ಲಿದ್ದ BMS ವರ್ಕ್ ಮಾಡ್ತಾ ಇದ್ದಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಮೊದಲ ಬಾರಿಗೆ ಮಿನಿಸ್ಟರ್ ಆಗಿದ್ದರು. ಅವರು ಈ ಥರ ಒಂದು ಯಾರನ್ನ PR ಹುಡುಕ್ತಾ ಇದ್ರು. ಅವರು ಒಂದು 5-6 ಜನ ಜರ್ನಲಿಸ್ಟ್ಗಳನ್ನ ಕೇಳಿದಾಗ ಅವ್ರು ಬಹುಶಃ ನನ್ನ ಹೆಸರು ಹೇಳಿರ್ಬೋದು. ಹೀಗಾಗಿ ನನಗೆ ಕರೆ ಬಂತು. ಅವತ್ತು ಹೋಗಿದ್ದು 9 ವರ್ಷ ಆಯಿತು. 9 ವರ್ಷದಿಂದ ನಾನು ಅವ್ರ ಜೊತೆ ಇದ್ದೀನಿ. ಅವ್ರದ್ದು PR ವರ್ಕ್ ಎಲ್ಲ ನೋಡ್ಕೊಳ್ತಾ ಇದ್ದೀನಿ.